ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಇನ್ನು ಆನೆಯೊಟ್ಟಿಗೆ ಬಂದಂತ ಮಾವುತರು ಹಾಗೂ ಕಾವಾಡಿಗರ ಮಕ್ಕಳಿಗೆ ಈಗಾಗಲೇ ಶಿಕ್ಷಣ ಇಲಾಖೆಯಿಂದ ಈಗಾಗಲೇ ಶಿಕ್ಷಣ ಕೊಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ವಿಷಯಗಳು ಕೂಡ ಗಮನಿಸ್ತಾ ಇರ್ಬೋದು. ಏನು ಮಕ್ಕಳುಗಳು ಈಗಾಗಲೇ ಕಾವಾಡಿಗರ ಮಕ್ಕಳಾಗಿರ್ಬೋದು, ಮಾವುತರ ಮಕ್ಕಳಾಗಿರ್ಬೋದು, ಬಂದಂತ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತೇಳಿ ಈಗಾಗಲೇ ಶಿಕ್ಷಣ ಇಲಾಖೆ ಈ ಎಲ್ಲ ಪ್ರತಿಯೊಂದು ಮಕ್ಕಳಿಗೂ ಕೂಡ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯೋನ್ಮುಖವಾಗಿರುವಂಥದ್ದು. ಒಟ್ಟಾರೆ 36 ಮಕ್ಕಳುಗಳು ಕೂಡ ಈ ಒಂದು ಕ್ಯಾಂಪ್ನಲ್ಲಿ ಅಂದರೆ ಟೆಂಟ್ ಶಾಲೆ ಏನಿದೆ, ಈ ಒಂದು ಟೆಂಟ್ ಶಾಲೆಯಲ್ಲಿ ಶಿಕ್ಷಣ ಕೂಡ ಪಡಿತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಶಿಕ್ಷಣಾಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ? 36 ಮಕ್ಕಳು ಈಗ ಆಲ್ರೆಡಿ ಬಂದಿದ್ದಾರೆ. 25ನೇ ತಾರೀಕು ಸೆಕೆಂಡ್ ಬ್ಯಾಚ್ ಬಂದಮೇಲೆ ಇನ್ನೊಂದಷ್ಟು ಮಕ್ಕಳುಗಳು ಬರ್ತಾರೆ. ಹೇಗಿದೆ ಸರ್ ಮಕ್ಕಳುಗಳಿಗೆ ಯಾವ್ಯಾವ ರೀತಿ ಪಾಠಗಳು ಹೇಳ್ಕೊಡ್ತಾ ಇದ್ದಾರೆ ಮತ್ತು ಯಾವ್ಯಾವ ತರಗತಿ ಮಕ್ಕಳುಗಳು ಬರ್ತಾ ಇದ್ದಾರೆ? ನಮ್ಮ ಶಿಕ್ಷಣ ಇಲಾಖೆ ಕೊಡುವಂಥ ಎಲ್ಲ ಸೌಲಭ್ಯನೂ ನಾವು ಈ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಟೆಕ್ಸ್ಟ್ ಬುಕ್ಕು, ಯೂನಿಫಾರ್ಮು ಕೂಡ ಕೊಡ್ತಾ ಇದ್ದೀವಿ. ಜೊತೆಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದುವಂತಹ ಎಲ್ಲ ಮಕ್ಕಳು ಕೂಡ ಇದ್ದಾರೆ. 3 ಜನ ಶಿಕ್ಷಕರನ್ನು ನಮ್ಮ ದಕ್ಷಿಣ ವಲಯ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ನಾವು ನಿಯೋಜನೆ ಮಾಡಿ ಆ ಮಕ್ಕಳಿಗೆ ಕಲಿಕೆ ಅಂತರವನ್ನು ತುಂಬಿಕೊಡೋ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ನಮಗೇನು ನಗರದಲ್ಲಿ ಇಸ್ಕಾನ್ ಊಟದ ವ್ಯವಸ್ಥೆ ಮಾಡಿದೆಯೋ ಆ ಊಟದ ವ್ಯವಸ್ಥೆನೂ ಕೂಡ ಈ ಮಕ್ಕಳಿಗೆ ಇಸ್ಕಾನು ಊಟದ ವ್ಯವಸ್ಥೆನ, ಮಧ್ಯಾಹ್ನದ ಊಟದ ವ್ಯವಸ್ಥೆನ ಮಾಡಿಕೊಡ್ತಾ ಇದೆ. ಹೇಗಿದೆ ಸರ್ ರೆಸ್ಪಾನ್ಸ್? ಮಕ್ಕಳುಗಳು ಎಷ್ಟು ಹಿಂಗೆ ನೋಡಿದ್ವಿ ಲವಲವಿಕೆಯಿಂದ ಇದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಒಂದು ರೀತಿ ಪಂಜರದಿಂದ ಬಿಟ್ಟು ಪಕ್ಷಿಗಳ ಥರ ಎಂಜಾಯ್ ಮಾಡ್ಕೊಂಡು ಕಲಿತಿದ್ದಾರೆ ಸರ್. ಸೊ ಎಲ್ಲೂ ಕೂಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಯೋಜನೆ. ಕಲಿಕೆ ಅಂತರವನ್ನು ತುಂಬಿಸ್ಕೊಳ್ಳೋದಕ್ಕೆ ಅವರು ಈ ಅವಧಿಯಲ್ಲಿ ಅವರ ಜಾಗದಲ್ಲಿದ್ದರೆ, ಶಾಲೆಗೆ ಹೋಗಿದ್ರೆ ಏನು ಪಾಠವನ್ನು ಕಲಿಬೇಕಿತ್ತೋ ಆ ಒಂದು ಸಮಯದ ಪಾಠವನ್ನು ಇಲ್ಲಿ ಕಲಿತಾರೆ ಸರ್. ಬಹುಶಃ ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳಿಗೆಲ್ಲೋ ಒಂಥರ ಅಂಜಿಕೆ ಇರ್ತಿತ್ತು, ಬಟ್ ಇಲ್ಲಿ ಒಂಥರ ಖುಷಿಯಿಂದ ಕಲಿತಾರೆ. ಏನು ವಿಶೇಷ ಅಂದರೆ ಇಲ್ಲಿ ಒಂಥರ ಸ್ವತಂತ್ರವಾಗಿ ಮಕ್ಕಳು ಕಲಿತವೆ. ಜೊತೆಗೆ ತಮ್ಮ ಫೀಲಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಂಚ್ಕೋತಾರೆ. ಅವ್ರ ಪೇರೆಂಟ್ಸ್ಗಿಂತ ಹೆಚ್ಚಾಗಿ ಇಲ್ಲಿ ಟೀಚರ್ಸ್ನ ತುಂಬ ಇಷ್ಟಪಟ್ಟು ಬಂದು ಕಲಿತಿರ್ತಾರೆ. ಅದು ನಮ್ಗೆ ಭಾರಿ ಖುಷಿ ಅನಿಸುತ್ತೆ. ಒಂದು ರೀತಿ ಉತ್ತಮವಾದಂಥ ಕೆಲಸ ಸರ್. ಯಾಕಂತಂದರೆ ಕಾಡಿನಿಂದ ನಾಡಿಗೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವಂಥ ಸಾಧ್ಯತೆಗಳಿತ್ತು. ಸೊ ಇದು ಭಾಳ ಉತ್ತಮವಾದಂಥ ಕೆಲಸ. ಜೊತೆಗೆ ಬೇರೆ ಅಂದರೆ ಮಾವುತ ಮಕ್ಕಳಲ್ಲದೆ ಬೇರೆ ಯಾರು ಬಂದು ಕಲಿತಾ ಇದ್ದಾರೆ ಹೇಗೆ? ಇಲ್ಲ, ಮಾವುತರು ಮತ್ತು ಕಾವಾಡಿಗಳ ಮಕ್ಕಳುಗಳು ಕುಟುಂಬದ ಜೊತೆಲಿ ಬಂದಂಥ ಮಕ್ಕಳುಗಳು ಇಲ್ಲಿ ಕಲಿತಾರೆ. ಸೊ ಇಷ್ಟು ಶಿಕ್ಷಣಾಧಿಕಾರಿಗಳ ಮಾತಾಡುವಂಥದ್ದು. ಒಟ್ಟಾರೆ ಮಕ್ಕಳಿಗೆ ಕಾಡಿನಿಂದ ಅರಮನೆಗೆ ಬಂದಿರುವಂತಹ ಕಾವಾಡಿಗರು ಹಾಗೂ ಮಾವುತರ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತೇಳಿ ಈಗಾಗಲೇ ಶಿಕ್ಷಣ ಇಲಾಖೆ ಮಕ್ಕಳಿಗೆ ಶಿಕ್ಷಣದ ಅಭ್ಯಾಸ ಕೂಡ ಮಾಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.